ಹೋಟೆಲ್ಗೆ ನುಗ್ಗಿ ಧಮ್ಕಿ ಹಾಕಿದ ಕಿಡಿಗೇಡಿಗಳು. ದೂರು ಕೊಡಲು ಕರೆ ಮಾಡಿದ್ದಕ್ಕೆ ಮಾಲೀಕನಿಗೆ ಇನ್ಸ್ಪೆಕ್ಟರ್ ಕ್ಲಾಸ್. ಫೋನ್ ಯಾಕೆ ಮಾಡಿದೆ ನನಗೆ? ಬಟ್ ಅದೇ ಅವರೆಲ್ಲರನ್ನು ಬಿಟ್ಟು ಕಳಿಸ್ತಾ ಇದ್ದಾರೆ ಸರ್. ಇವಾಗ ಬೆಳಗ್ಗೆ ಕಳಿಸ್ತೀನಿ ಅಂತ ಅಂದ್ಬಿಟ್ಟು. ಕಾಮನ್ ಸೆನ್ಸ್ ಇಲ್ಲ ನೀನು ಸರ್? ಕಾಮನ್ ಸೆನ್ಸ್ ಇಲ್ಲ ನಿನಗೆ? ಬೆಂಗಳೂರು ಕೆಂಗೇರಿ ವ್ಯಾಪ್ತಿಯ ಹೋಟೆಲ್ ಒಂದಕ್ಕೆ ನುಗ್ಗಿದ ಕಿಡಿಗೇಡಿಗಳು ಹೋಟೆಲ್ ಮುಚ್ಚಿದ ಬಳಿಕವೂ ಊಟ ನೀಡುವಂತೆ ಒತ್ತಾಯಿಸಿ ದಾಂಧಲೆ ನಡೆಸಿರುವ ಘಟನೆ ನಡೆದಿದೆ. ಊಟ ನೀಡದಿದ್ದಕ್ಕೆ ಹೋಟೆಲ್ಗೆ ಬೆಂಕಿ ಹಚ್ಚೋದಾಗಿ ಬೆದರಿಕೆ ಹಾಕಿದ್ದು, ಊಟ ನೀಡಲು ಮುಂದಾದ ಹೋಟೆಲ್ ಮಾಲೀಕನಿಗೆ ಪೊಲೀಸರಿಂದಲೇ ನಿರ್ಲಕ್ಷ್ಯ ಎದುರಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಕಳೆದ ರಾತ್ರಿ ಸುಮಾರು 11:30 ವೇಳೆಗೆ ಕೆಂಗೇರಿಯ ರಾಜರತ್ನ ಹೋಟೆಲ್ ಮುಚ್ಚಿ ಸಿಬ್ಬಂದಿ ಸ್ವಚ್ಛ ಮಾಡ್ತಾ ಇರಬೇಕಾದ್ರೆ ಫಾರ್ಚುನರ್ ಕಾರ್ನಲ್ಲಿ ಬಂದ ಕೆಲ ಕಿಡಿಗೇಡಿಗಳು ಹೋಟೆಲ್ ಒಳಗೆ ನುಗ್ಗಿ ಊಟ ನೀಡುವಂತೆ ಒತ್ತಾಯಿಸಿದ್ದಾರೆ. ಬಳಿಕ ಸಿಬ್ಬಂದಿ ಹೋಟೆಲ್ ಕ್ಲೋಸ್ ಆಗಿದೆ ಎಂದು ತಿಳಿಸುತ್ತಿದ್ದಂತೆ ಪುಂಡರು ಗಲಾಟೆಯನ್ನ ನಡೆಸಿದ್ದು, ನಾಳೆಯಿಂದ ನಿಮ್ಮ ಹೋಟೆಲ್ ನಡೆಸಲು ಬಿಡೋದಿಲ್ಲ, ಬೆಂಕಿ ಹಚ್ಚುತ್ತೇವೆ ಎಂದು ಬೆದರಿಕೆ ಹಾಕಿದ್ದಾರೆ ಎನ್ನಲಾಗ್ತಾ ಇದೆ. ಮಿನಿಮಮ್ 2 ವಾರ ಆದ್ಮೇಲೆ ಮಾತಾಡಿ ಕಾಂಪ್ರಮೈಸ್ ಮಾಡಕ್ಕೆ ನಾನು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋದಿಲ್ಲ ಸರ್. ನನಗಿದು ಅನ್ಯಾಯ ಆಗಿದೆ. ಪ್ರತಿದಿನ ನಮ್ಮ ಹೋಟ್ಲ್ ಹತ್ರ ಎದುರುಗಡೆ ಬಾರಲ್ಲಿ ಅಷ್ಟು ಗಲಾಟೆ ಆಗಲ್ಲ, ಆಪೋಸಿಟ್ ಬಾರ್ ಇದೆ, ಅಲ್ಲೇ ಅಷ್ಟು ಗಲಾಟೆ ಆಗಲ್ಲ. ನಮ್ಮ ಹೋಟ್ಲಲ್ಲಿ ಟಾರ್ಗೆಟ್ ಮಾಡಿ 15 ದಿನಕ್ಕೊಂದ್ಸಲ ಈ ಥರ ಗಲಾಟೆ ನಡೀತಾ ಇದೆ. ಏನಕ್ಕೆ ಈ ಥರ ಮಾಡ್ತಾ ಇದ್ದಾರೆ, ಯಾರು ಮಾಡ್ತಾ ಇದ್ದಾರೆ ಇದು ಗೊತ್ತಿಲ್ಲ. ಇದನ್ನು ಸೂಕ್ಷ್ಮವಾಗಿ ಪರಿಗಣಿಸಿ ಅವ್ರನ್ನ ಕರೆದು ವಾರ್ನಿಂಗ್ ಮಾಡಿ ಯಾರಿದ್ದಾರೆ ಅವ್ರ ಹಿಂದೆ ಅಂತ ತಿಳ್ಕೋಬೇಕು. ಬಳಿಕ ಪರಿಸ್ಥಿತಿ ಕೈಮೀರ್ತಿದ್ದಂತೆ ಹೋಟೆಲ್ ಮಾಲೀಕ ಮಧುಕಿರಣ್ 112ಕ್ಕೆ ಕರೆ ಮಾಡಿ ಮಾಹಿತಿಯನ್ನ ನೀಡಿದ್ದಾರೆ. ಕೂಡಲೇ ಹೊಯ್ಸಳ ಪೊಲೀಸರು ಸ್ಥಳಕ್ಕಾಗಮಿಸಿದ್ರು. ಕಿಡಿಗೇಡಿಗಳು ಗಲಾಟೆಯನ್ನ ಮುಂದುವರೆಸಿದ್ದಾರೆ. ಬಳಿಕ ಕೆಲವರನ್ನ ವಶಕ್ಕೆ ಪಡೆದು ಕೆಂಗೇರಿ ಪೊಲೀಸ್ ಠಾಣೆಗೆ ಪೊಲೀಸರು ಕರೆದುಕೊಂಡು ಹೋಗಿದ್ದಾರೆ. ಈ ವೇಳೆ ಮಾಲೀಕ ಮಧುಕಿರಣ್ ಠಾಣೆಯ ಇನ್ಸ್ಪೆಕ್ಟರ್ ಜಗದೀಶ್ ಅವರಿಗೆ ಕರೆ ಮಾಡಿದ್ದಾರೆ. ಆದರೆ ಮಧ್ಯರಾತ್ರಿ ಕರೆ ಮಾಡ್ತೀಯಾ, ಕಾಮನ್ ಸೆನ್ಸ್ ಇಲ್ವಾ ಎಂದು ಇನ್ಸ್ಪೆಕ್ಟರ್ ಹೋಟೆಲ್ ಮಾಲೀಕನಿಗೆ ತರಾಟೆಗೆ ತೆಗೆದುಕೊಂಡಿದ್ದು, ಈ ಆಡಿಯೋ ಇದೀಗ ವೈರಲ್ ಆಗ್ತಾ ಇದೆ. ಸರ್ ನಮಸ್ತೆ. ಸಾರಿ ಸರ್. ಹಲೋ ಸರ್ ನಮಸ್ತೆ ಸರ್. ಸಾರಿ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ ಸರ್. ಮಧು ಮಾತಾಡ್ತಾ ಇದ್ದೀನಿ ಸರ್, ರಾಜರತ್ನ ಹೋಟೆಲಿಂದ. ಹೇಳಿ ಸರ್, ಇಲ್ಲಿ ಯಾರೋ 4 ಜನ ಬಂದು ದೊಡ್ಡ ಗಲಾಟೆ ಮಾಡಿ ಬಿಯರ್ ಬಾಟಲ್ ಎಲ್ಲ ತೊಗೊಂಡು ಸ್ಟೀಮ್ ಆಗಿ ನಿಮ್ಮ ಸ್ಟೇಷನ್ ಕರ್ಕೊಂಡ್ ಬಂದಿದ್ದೀವಿ. ಪೊಲೀಸ್ ಅವ್ರು ಬಂದಿದ್ದಾರೆ ಹೊಯ್ಸಳದಲ್ಲಿ. ಅವರು ಹೋಟ್ಲಿಗೆಲ್ಲ ಬೆಂಕಿ ಇಕ್ತೀನಿ ಅಂತ ಧಮಕಿ ಹಾಕಿದ್ದಾರೆ. ಕಂಪ್ಲೇಂಟ್ ಕೊಟ್ಟಿದ್ವಿ. ಹಾಂ ಇದ್ದೀನಿ ಸರ್, ಇಲ್ಲೇನೆ. ಫೋನ್ ಯಾಕೆ ಮಾಡಿದೆ ನನಗೆ? ಬಟ್ ಅದೇ ಅವರೆಲ್ಲರನ್ನು ಬಿಟ್ಟು ಕಳಿಸ್ತಾ ಇದ್ದಾರೆ ಸರ್. ಇವಾಗ ಬೆಳಗ್ಗೆ ಕಳಿಸ್ತೀನಿ ಅಂತ ಅಂದ್ಬಿಟ್ಟು. ಕಾಮನ್ ಸೆನ್ಸ್ ಇಲ್ಲ ನೀನು ಸರ್? ಕಾಮನ್ ಸೆನ್ಸ್ ಇಲ್ಲ ನಿನಗೆ? ಸಾರಿ ಸರ್. ಆಯ್ತು ಸರಿ. ಸರಿ ಸರ್. ಪೊಲೀಸರು ಅಟೆಂಡ್ ಮಾಡಿದ್ರೆ ಸ್ಟೇಷನ್ಗೆ ಇಟ್ಕೊಂಡು ಇಷ್ಟೊತ್ತ ಫೋನ್ ಮಾಡ್ತೀನಿ ಸರ್. ಅವ್ರು ಬೆಳಗ್ಗೆ ಬರೋಕೆ ಹೇಳ್ತಾ ಇದ್ದಾರೆ ಸರ್. ಕಂಪ್ಲೇಂಟ್ ಕೊಡೋ ರೈಟಿಂಗ್ ಎಲ್ಲ ಅಟೆಂಡ್ ಮಾಡ್ತಾರೆ. ಸರಿ ಸರ್, ಆಯ್ತು. ಇನ್ನು ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವ ಬದಲು ಪೊಲೀಸರು ಅವರನ್ನ ಬಿಟ್ಕಳಿಸಿದ್ದಾರೆ ಎಂದು ಹೋಟೆಲ್ ಮಾಲೀಕ ಆರೋಪಿಸಿದ್ದಾರೆ. ಕರ್ತವ್ಯ ನಿರ್ವಹಣೆಯಲ್ಲಿ ನಿರ್ಲಕ್ಷ್ಯ ತೋರಿರುವ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ಬೆಂಗಳೂರು.